ಜನಪ್ರಿಯ ಬಡ್ಜೆಟ್ ನೀಡಿದ ವಿತ್ತ ಸಚಿವ ಈ ಒಂದು ಎಲ್ಲವನ್ನೂ ಕೂಡ ಮಾಡಿದಂಥ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದವರೇ ಆದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡಿರ್ತೀವಿ. ರೈಲ್ವೆ ಹಾಗೂ ಜಲಜೀವನ್ ಮಿಷನ್ ಆದ್ಯತೆ ನೀಡಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ನಾನು ಅತ್ಯಂತ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಇದಕ್ಕಾಗಿ ಇಂಥ ಒಳ್ಳೆಯ ಬಡ್ಜೆಟನ್ನು ನೀಡಿ ಕರ್ನಾಟಕ ಅಭಿವೃದ್ಧಿಯಲ್ಲಿ ಯಾವುದೇ ರಾಜ್ಯಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಯೋಜನೆಗಳನ್ನು ನೀಡಿ ಇದನ್ನು ಮಾಡಿರ್ತಕ್ಕಂಥ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ, ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ, ಕರ್ನಾಟಕದ ಜನತೆ ಪರವಾಗಿ, ತುಮಕೂರಿನ ಜನತೆ ಪರವಾಗಿ, ರಾಜ್ಯದ ಎಲ್ಲ 6.5 ಕೋಟಿ ಕನ್ನಡಿಗರ ಪರವಾಗಿ ಆ ಭಾಗದ ಒಬ್ಬ ಪ್ರತಿನಿಧಿಯಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು ಕರ್ನಾಟಕದಲ್ಲಿ ಬಹುತೇಕ ಎಲ್ಲೆಲ್ಲಿ ನ್ಯೂ ಲೈನ್ಗಳು ಬರ್ತಾಯಿದೆ, ಈಗೆಲ್ಲಕ್ಕೂ ಕೂಡ ದುಡ್ಡನ್ನು ಬಿಟ್ಟಿದ್ದಾರೆ. ಯಾವ್ಯಾವುದೋ ವರ್ಷಗಳಿಂದ ನಿಂತಿತ್ತೋ ಎಲ್ಲವನ್ನು ಕೂಡ ಮಾಡೋದ್ರ ಜೊತೆಯಲ್ಲಿ ನನಗನ್ನಿಸ್ತದೆ ನಾವು ನಿರೀಕ್ಷೆಯೂ ಕೂಡ ಮಾಡಿದಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಇನ್ನು ಒಂದು ವರ್ಷದಲ್ಲಿ ಹೋದ ವರ್ಷದ 7,559, ಈ ಸಾರಿ 7,564 ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಿ ನಮ್ಮಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಯೋಜನೆಗಳನ್ನು ಪೂರ್ತಿ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದಕ್ಕೆ ಈ ಬಡ್ಜೆಟು ನಮಗೆ ಒಂದು ದಿಕ್ಸೂಚಿಯಾಗಿದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರದ ವಿತ್ತ ಸಚಿವರಿಗೆ, ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರಿಗೆ, ನಮ್ಮ ಮಂತ್ರಿಗಳಾದ ಜಲಶಕ್ತಿಯ ಮಂತ್ರಿಗಳಾದ ಸನ್ಮಾನ್ಯ CR ಪಾಟೀಲ್ರವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಕರ್ನಾಟಕದ ಜನತೆ ಪರವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಸರ್, ಬಿಹಾರಕ್ಕೆ ಕೊಟ್ಟಂತಹ ಏನು ಪ್ರಶಸ್ತಿ ಏನಿದೆ ಅದನ್ನು ಕರ್ನಾಟಕಕ್ಕೆ ಕೊಟ್ಟಿಲ್ಲ ಅನ್ನುವಂಥದ್ದು, ಯಾಕಂದರೆ 4 ಜನ ಮಿನಿಸ್ಟರ್ ಇದ್ದಾರೆ, ಇವರು ಯಾವುದೇ ವಿಚಾರವಾಗಿ ಕೂಡ ಮಾತನಾಡ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಒಂದು ಕಾಂಗ್ರೆಸ್ನವರು ಆರೋಪ ಮಾಡೋಕ್ಕೆ ಅವ್ರು ಇರೋದು 50 ವರ್ಷ ಆರೋಪ ಮಾಡಿಕೊಂಡೇ ಬಂದರು. ಅವರಿದ್ದಾಗ ಅಧಿಕಾರದಲ್ಲಿದ್ದಾಗೂ ಕೂಡ ಅವರೇನೂ ಮಾಡಲಿಲ್ಲ. ಈ ಸಾರಿಯ ಬಡ್ಜೆಟ್ಟು ಒಂದು ಯೋಜನೆಗಳನ್ನು ಕೊಡುವಾಗ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ರಾಜ್ಯಗಳಿಗೆ ಯಾವ ರೀತಿ ಆದ್ಯತೆ ಕೊಡಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವರ ದೂರದೃಷ್ಟಿ, ಭವಿಷ್ಯದ ಭಾರತವನ್ನು ಯಾವ ರೀತಿ ಕೊಂಡೊಯ್ಯಬೇಕು ಅನ್ನುವ ಅವರ ಚಿಂತನೆ ಏನಿದೆ, ಅದರೊಳಗೆ ಕರ್ನಾಟಕ ಬೇರೆ ಮತ್ತೊಂದು ಬೇರೆ ಅನ್ನೋ ಭಾವನೆಯೇ ಇಲ್ಲ. ನನಗನ್ನಿಸ್ತದೆ ಇನ್ನೂ ಪೂರ್ಣ ಪ್ರಮಾಣದ ಆಯವ್ಯಯವನ್ನು ನಾವು ನೋಡಬೇಕಾಗಿದೆ. ಯಾವ್ಯಾವುದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಹಾರದಲ್ಲಿ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆ ಥರದ ಅವಶ್ಯಕತೆಗಳಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಕೂಡ ಚರ್ಚೆ ಮಾಡ್ತೀವಿ. ಒಂದು ಸತ್ಯ, ಇಷ್ಟು ಒಳ್ಳೆಯ ಬಡ್ಜೆಟನ್ನು ನೀಡ್ತಕ್ಕಂಥ ಕೆಲಸಕ್ಕೆ ಅವರ ದೊಡ್ಡ ದೂರದೃಷ್ಟಿಗೆ ನಾನು ಅಭಾರಿಯಾಗಿರ್ತೀನಿ. ಕಾಂಗ್ರೆಸ್ನವ್ರು ಹೇಳೋದಕ್ಕೆ ಅವ್ರಿಗೆ ಬೇರೆ ಏನೂ ಇರೋದಿಲ್ಲ, ಹೇಳ್ತಾರೆ. ಅವ್ರ ಕಾಲದಲ್ಲಿ ಏನಾಗಿತ್ತು ಅನ್ನೋದು ಕೂಡ ಅವರು ಅದನ್ನು ಕೂಡ ಚಿಂತನೆಯನ್ನು ಮಾಡಬೇಕಾಯ್ತದೆ. ವೈಯಕ್ತಿಕ ಆದಾಯ ತೆರಿಗೆದಾರರಿಗೆ ರಿಲೀಫ್ ಕೊಟ್ಟಿದ್ದೀವಿ ಅಂತ ಮೇಲ್ನೋಟಕ್ಕೆ ತೋರ್ಪಡಿಕೆ ಮಾಡ್ಕೊಳ್ತಾ ಇದ್ದಾರೆ. 12 ಲಕ್ಷ ಇದು ಮಾಡ್ತಾ ಇದ್ದಾರೆ, ಬಟ್ 20 ಲಕ್ಷ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅನ್ನುವಂಥದ್ದು. ಅಪ್ಪ ಒಂದು ನಿಮಿಷ, ಹೇಳೋರೆಲ್ಲ ಹೇಳ್ತಾ ಇದ್ದಾರೆ. ಇವರು 50 ವರ್ಷ ದೇಶ ಆಳಿದ್ರು, ಯಾವತ್ತಾರು ಈ ಥರದ್ದು ಒಂದಿನ ಒಂದು ಬಡ್ಜೆಟ್ ಕೊಟ್ಟಿದ್ದಾರೆ ತೆಗೆದು ನೋಡಿ. ಪಕ್ಷಿ ನೋಟ ನೋಡಬೇಕಾಯ್ತದೆ. ಇದೊಂದು ಬಂಪರ್ ಕೆಲಸ. ಮಧ್ಯಮ ವರ್ಗದವ್ರು ಕೊಟ್ಟಿರ್ತಕ್ಕಂಥ ಕೇವಲ ಅದೊಂದೇ ಅಲ್ಲ, ಔಷಧಿಗಳು ಏನು ಇವತ್ತು ನಮಗೆ ಕ್ಯಾನ್ಸರ್ಗಿರ್ಬೋದು, ಬೇರೆ ಬೇರೆ ಔಷಧಿಗಳಿರ್ಬೋದು, 100ಕ್ಕೆ 100 ಸುಂಕ ವಿನಾಯಿತಿಯನ್ನು ನೀಡ್ತಕ್ಕಂಥದ್ದು, ದೇಶದಲ್ಲೇ ಉತ್ಪತ್ತಿ ಮಾಡ್ತಕ್ಕಂಥವ್ರಿಗೆ ಉತ್ತೇಜನ ನೀಡ್ತಕ್ಕಂಥದ್ದು, ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಈ ಎಲ್ಲವನ್ನೂ ಕೂಡ ನೋಡಿದಾಗ ಯಾವ ವಿಕಸಿತ ಭಾರತವನ್ನು ಯಾವ ರೀತಿ ಮುಂದೆ ಕೊಂಡೊಯ್ಬೋದು ಅನ್ನೋದಕ್ಕೆ ಇವರ ದೂರದೃಷ್ಟಿ ಚಿಂತನೆ ಏನಿದೆ. ನಾನು ಕೂಡ ಕರ್ನಾಟಕದಲ್ಲಿ ಸಾಕಷ್ಟು ವರ್ಷ ಮಂತ್ರಿಯೂ ಆಗಿದ್ದೀನಿ, ಶಾಸಕನೂ ಆಗಿದ್ದೀನಿ, MLCನೂ ಆಗಿದ್ದೀನಿ, ಕೆಲಸ ಮಾಡಿದ್ದೀನಿ. ಕೇವಲ ರಾಷ್ಟ್ರದ ಪ್ರಧಾನಿಗಳು 3ನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ದೇಶದ ಬಗ್ಗೆ, ದೇಶದ ಚಿಂತನೆಯನ್ನು ಮಾಡಿರ್ತಕ್ಕಂಥ ಅವರ ಎಲ್ಲ ರಾಜ್ಯಗಳ ಬಗ್ಗೆ ಯಾವುದೇ ಒಂದು ಸಣ್ಣ ಮನಸ್ಸಿನಲ್ಲಿ ಒಂದು ಸಣ್ಣ ಕ್ಲೇಶವೂ ಇಟ್ಕೊಳ್ಳದೆ ಇಷ್ಟೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಧಾನಿಗಳ ಬಗ್ಗೆ ಮಾತನಾಡುವಾಗ ಬೇರೆಯವರಾದವ್ರು ನಾವು ಕೂಡ ಚಿಂತನೆಯನ್ನು ಮಾಡಿ ನಮ್ಮ ಕಾಲದಲ್ಲಿ ಏನಾಯಿತು ಅನ್ನೋದನ್ನು ಅವ್ರು ಸ್ವಲ್ಪ ಜ್ಞಾಪಕ ಮಾಡ್ಕೊಬಿಟ್ರೆ ಅವ್ರಿಗೆ ಅದು ಅನುಕೂಲ ಆಯ್ತದೆ. ಸರ್, ಈಗ ಭಾಳಷ್ಟು ರೈಲ್ವೆ ಯೋಜನೆಗಳ ಪ್ರಸ್ತಾಪ ರಾಜ್ಯ ಸರ್ಕಾರ ಮಾಡಿತ್ತು. ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಯೋಜನೆಗಳಿಗೆ ವಿಶೇಷ ಅನುದಾನ ಕೊಡೋ ಥರದ್ದು ನಾವು ಯಾವ್ಯಾವ ಯೋಜನೆಗಳು ನಡೀತಾ ಇದೆ, ಸುಮಾರು 39-40 ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳು ನಡೀತಾ ಇದೆ. ಎಲ್ಲಕ್ಕೂ ದುಡ್ಡು ಕೊಟ್ಟಿದ್ದಾರೆ.
ಏನು ನಮಗೆ ಈಗಾಗಲೇ ಮುಗೀತಾ ಇದೆ 96 2000 ಅದ್ರ ಹಿಂದ್ಲಿದ್ದು ಎಲ್ಲವನ್ನು ಕೂಡ ಮುಗಿಸ್ತಕ್ಕಂಥ ಕೆಲಸ ಮಾಡಿ ಏನು ನಾವು ಈಗಾಗಲೇ 11 ಯೋಜನೆಗಳನ್ನ ನಿಮ್ಮ ಪದೇ ಪದೇ ಹೇಳ್ತಾ ಇದ್ದೆ, ಆ ಎಲ್ಲ 11 ಯೋಜನೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದಲ್ದಿರ ಏನು ಇತ್ತೀಚೆಗೆ ನಾನು ರಾಯದುರ್ಗ, ತುಮಕೂರು ಬೆಳಗಾಮು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಆಮೇಲೆ ಗದಗು, ವಾಡಿ ಮತ್ತು ಬೇರೆ ಬೇರೆ ನಾನು ಏನು ಹೋಗಿದ್ದೆ ಮೊನ್ನೆ ಕಾಚಿಗುಡ್ಡದಿಂದ ಹಿಡಿದು ಲೋಕಾಪುರ ಎಲ್ಲಕ್ಕೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲವೂ ಕೂಡ ಮುಗಿಯುವಂತಕ್ಕೆ ಬರ್ತಾ ಇದೆ. ನನಗನ್ಸಂತೆ 2027 ಒಳಗಡೆ ಕರ್ನಾಟಕದ ಅನೇಕ ಹಳೆಯ ಸ್ಕೀಮ್ಗಳೇನಿವೆ ಎಲ್ಲವನ್ನು ಕೂಡ ಮುಗಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ, ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವೆಲ್ಲವನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ.